ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾನು ತೊಗರಿಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ವಿಡಿಯೋದಲ್ಲಿ ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಸುಲಭವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ನಾಳೆ ಹಬ್ಬ ಬರ್ತಾಯಿದೆ ಅಲ್ವಾ, ಎಲ್ಲರೂ ಒಬ್ಬಟ್ಟು ಮಾಡ್ಕೊಂಡು ತಿನ್ನಿ. ಮೊದಲಿಗೆ ನಮಗೆ ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀವಿ. ಅರ್ಧ ಕೆ ಜಿ ತೊಗರಿಬೇಳೆಗೆ ಅರ್ಧ ಕೆ ಜಿ ಬೆಲ್ಲ, ಉಂಡೆ ಬೆಲ್ಲನ ತೊಗೊಂಡು ಪುಡಿ ಮಾಡಿಟ್ಕೊಂಡಿದ್ದೀವಿ. ನೆಕ್ಸ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟು, ಮತ್ತು 1/4 ಕೆ ಜಿ ಚಿರೋಟಿ ರವೆ, ಮತ್ತು ಹಸಿ ತೆಂಗಿನಕಾಯಿ ತುರಿ ಒಂದು ಬಟ್ಲು, ಏಲಕ್ಕಿ ಒಂದು 4, ಆಮೇಲೆ ಕರಿಯಲು ಎಣ್ಣೆ. ಇದಕ್ಕೆ ಇಂಪಾರ್ಟೆಂಟು ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಫ್ರೆಂಡ್ಸ್, ಆವಾಗ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಮೊದಲಿಗೆ ನಾವು ಅರ್ಧ ಕೆ ಜಿ ನಾವು ಹಿಟ್ಟನ್ನ ತೊಗೊತಾ ಇದ್ದೀವಿ. ಒಂದು ಬೌಲ್ಗೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡು ಇದಕ್ಕೆ ಚಿರೋಟಿ ರವೆ 1/4 ಕೆ ಜಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸಹ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮೂರನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಮತ್ತು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ತಟ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ತಾ ಬರಬೇಕು. ನಂತರ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 2-3 ಅವರ್ಸು ನಾವು ಇದನ್ನು ಕಲಸಿ ಮುಚ್ಚಿ ತೆಗೆದಿಡಬೇಕು. ಚೆನ್ನಾಗಿ ಊರಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮೀಡಿಯಮ್ ಹದಕ್ಕೆ ನೋಡಿಕೊಂಡು ನಾವು ಒಬ್ಬಟ್ಟು ತಟ್ಟುವ ಹದಕ್ಕೆ ನೋಡ್ಕೊಂಡು ನಾವು ಚಪಾತಿಗಂತ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೊಂಡು ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾವು ಕಲಸಿ ಒಬ್ಬಟ್ಟು ಮಾಡೋಕ್ಕೆ ಮುಂಚೆ ಒಂದು 2-3 ಅವರ್ಸ್ ಮುಂಚೆನೇ ನಾವು ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಾದಿಸ್ಕೊಂಡು ತೆಗೆದಿಟ್ಟಿರಬೇಕು. ಆಗ ಒಬ್ಬಟ್ಟು ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ, ಸ್ಮೂತಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾವು ಕಲಿಸ್ಕೊಂಡು ನಾದಿಸ್ಕೊಂಡಿದ್ದೀವಿ. ಇದಕ್ಕೆ ನಾವು ಒಂದು 1/4 ಕೆ ಜಿಯಷ್ಟು ಎಣ್ಣೆನ ಸಹ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಎಣ್ಣೆನ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಅದು ಚೆನ್ನಾಗಿ ಹೀರ್ಕೊಂಬಿಡುತ್ತೆ ಫ್ರೆಂಡ್ಸ್. ಎಣ್ಣೆ ಹಾಕ್ತಾನೆ ಇದ್ದರೆ ಇದು ಕುಡಿತಾನೆ ಇರುತ್ತೆ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿಸ್ಕೊಂಡು ಕಲಿಸ್ಕೊಂಡು ಒಂದು ಪ್ಲೇಟ್ ಹಾಕಿ ಮುಚ್ಚಿಡಬೇಕು ಫ್ರೆಂಡ್ಸ್. ಇದೆಲ್ಲ ನಾದಿಸ್ಕೊಂಡು ಚೆನ್ನಾಗಿ ಪ್ಲೇಟ್ ಇಟ್ಟು ಮುಚ್ಚಿಡಬೇಕು. ಅಷ್ಟರಲ್ಲಿ ನಾವು ಹೂರಣಕ್ಕೆ ರೆಡಿ ಮಾಡ್ಕೋಬೇಕು. ತೊಗರಿಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್. ಕಡಲೆಬೇಳೆ ಒಬ್ಬಟ್ಟಿಗಿಂತ ತೊಗರಿಬೇಳೆ ಒಬ್ಬಟ್ಟು ಮಾಡಿ ತಿನ್ನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಾವು ಎಷ್ಟು ಎಣ್ಣೆ ಹಾಕಿದ್ರೂ ಇದಕ್ಕೆ ಎಳ್ಕೊಂಬಿಡುತ್ತೆ ನೋಡಿರಿ. ಚೆನ್ನಾಗಿ ಸ್ಮೂತಾಗಿ ಬಂತು. ನಾವು ಚೆನ್ನಾಗಿ ಹಾಕಿ ಕಲಸಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಡಿ. ಒಂದು 2-3 ಅವರ್ಸು ಇದನ್ನು ಊರಲ್ಲಿ ಬಿಡಬೇಕು. ಅಷ್ಟರಲ್ಲಿ ಒಂದು ಪಾತ್ರೆಗೆ ನೀರು ಸೇರಿಸ್ಕೋಬೇಕು. ಒಂದು 1/4 ಕೆ ಜಿ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ತೊಗರಿಬೇಳೆ ಅರ್ಧ ಕೆ ಜಿ ತೊಗರಿಬೇಳೆನ ಸೇರಿಸ್ಕೊಂಡು ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡ್ರೆ ರಸ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ಈ ನೀರನ್ನ ಬಗ್ಗಿಸ್ಕೊಂಡು ನಾವು ಬೇಳೆ ಒಬ್ಬಟ್ಟು ರಸ ಮಾಡ್ಕೋಬೋದು. ಒಬ್ಬಟ್ಟು ಸಾರು ಅಂತಾರಲ್ಲ, ಒಬ್ಬಟ್ಟು ಸಾರನ್ನು ಸಹ ನಾವು ಈ ನೀರಿಂದ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈಗ ನಾವು ಬೇಳೆ ಹಾಕ್ಕೊಂಡಿದ್ವಿ. ಬೇಳೆ ನೀರು ಕಾದ ನಂತರ ಬೇಳೆ ಹಾಕ್ಕೊಂಡಿದ್ವಿ. ಬೇಳೆಗೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಬೇಯಿಸ್ಕೋಬೇಕು. ಎಷ್ಟು ಬೇಯಿಸ್ಕೋಬೇಕು ಅಂದರೆ, ಇದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಇದು ಬೇಗನೆ ಬೆಂದೋಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ನ ಎಣ್ಣೆ ಸೇರಿಸ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಬೇಯಕ್ಕೆ ಬಿಡಿ. ಬೇಗನೆ ಬೆಂದೋಗುತ್ತೆ. ಯಾಕಂದರೆ ನಾವು ಅರಿಶಿನ ಮತ್ತು ಇದನ್ನು ಎಣ್ಣೆನ ಸೇರಿಸಿದ್ದೀವಲ್ವ, ಅದಕ್ಕೆ ಇದು ಬೇಗನೆ ಬೆಂದೋಗುತ್ತೆ. ಇದು ಕೈಯಲ್ಲಿ ಹಿಡ್ಕೊಂಡ್ರೆ ಅರ್ಧ ಪೀಸ್ ಆಗಬೇಕು, ಮೆತ್ತಗಾಗಬೇಕು. ಅಷ್ಟು ನಾವು ಬೇಳೆನ ಬೇಯಿಸ್ಕೋಬೇಕು. ಬೇಳೆ ಬೇಯಿಸ್ಕೊಂಡ ನಂತರ ನಾವು
ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರೋ ಇವಾಗ ನೀರನ್ನ ತೆಗೆದಿಟ್ಕೊಂಡಿದ್ವಿ. ಇದನ್ನು ಬೇಳೆ ಸಾರು ಮಾಡ್ಕೋತೀವಿ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಈ ನೀರನ್ನ. ಈಗ ನೋಡಿ ಫ್ರೆಂಡ್ಸ್, ಈಗ ಬೇಳೆ ಬೆಂದಿದೆ. ಇದಕ್ಕೆ ನಾವು ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನ ನಾವು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೂ ಸಹ ಒಂದು 5 ನಿಮಿಷ ನಾವು ಬೇಯಿಸ್ಕೋಬೇಕು. ಬೇಳೆ ಪ್ರೆಸ್ ಮಾಡಿದಾಗ ಪೀಸ್ ಆಗಬೇಕು, ಮೆತ್ತಗಾಗಬೇಕು. ಆ ಟೈಮಲ್ಲಿ ನಾವು ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ಒಂದು 2ರಿಂದ 5 ನಿಮಿಷ ಬೇಯಿಸಿಟ್ಕೋಬೇಕು. ಇದಕ್ಕೆ ನಾವು ಹಸಿ ತೆಂಗಿನಕಾಯಿ ತುರಿ 1 ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು 4 ಏಲಕ್ಕಿನ ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು, ಇದು ಆರಿದ ನಂತರ ಬಿಸಿ ಇದೆಯಲ್ಲ, ಈಗ ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸಾಫ್ಟಾಗಿ. ಒಬ್ಬಟ್ಟಿಗೆ ಹೂರಣ ತಟ್ಕೊಳ್ಳೋಕ್ಕೆ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟಾಗಿ ನಾವು ಇದನ್ನು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು 3-4 ನಿಮಿಷ ಇದನ್ನು 3 ಸಹ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಲ್ಲ ಕರಗೋಗುತ್ತೆ. ನೋಡಿರಿ, ಬೇಳೆ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇಷ್ಟನ್ನು ನಾವು ಬೇಳೆನ ಬೇಯಿಸ್ಕೊಂಡು, ಈಗ ಹೂರಣ ರೆಡಿಯಾಗಿದೆ. ಇದು ಬಿಸಿ ಆರಿದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸಾಫ್ಟಾಗಿ. ನೋಡಿ, ಈಗ ಆರಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಸಾಫ್ಟಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಹೂರಣನ ರೆಡಿ ಮಾಡ್ಕೊತೀವಿ. ಸ್ವಲ್ಪ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ತೆಗೆದಿಟ್ಕೊಬೇಕು ಒಂದು ಬಟ್ಲಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಗ್ರೈಂಡ್ ಆಗಿದೆ. ನೋಡಿರಿ, ಇಷ್ಟು ಗ್ರೈಂಡ್ ಆಗಿರಬೇಕು. ಉಂಡೆ ಮಾಡಿಕೊಂಡು ಹಿಟ್ಟೊಳಗಡೆ ಇಟ್ಕೊಂಡು ತಟ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಹೂರಣನೆಲ್ಲ ಒಂದು ಬೌಲ್ಗೆ ತೆಗೆದು ಹಾಕ್ಕೊತಾ ಇದ್ದೀನಿ. ಹೂರಣ ಎಲ್ಲ ರುಬ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾಳೆ ಹಬ್ಬ ಅಲ್ವಾ, ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೂರಣ ರೆಡಿಯಾಗಿದೆ. ಈಗ ಬಟರ್ ಪೇಪರ್ ತೊಗೊಳ್ರಿ, ಇಲ್ಲಾಂದರೆ ಎಣ್ಣೆ ಕವರ್ ಆದ್ರೂ ಪರವಾಗಿಲ್ಲ ತೊಗೊಳ್ಬೇಕು. ನೋಡಿ, ಎಲ್ಲ ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಹೂರಣನ. ಈಗ ಬಟರ್ ಪೇಪರ್ ತೊಗೊಂಡು ಈ ಥರ ಇಟ್ಕೊಂಡು ತಟ್ಕೊಳ್ಳೋಕ್ಕೆ ನೀಟಾಗಿ ರೌಂಡಾಗಿ ಬರಬೇಕು ಅಂತ ಅಲ್ಲಿಗೆ ಇಟ್ಕೊಂಡಿದ್ವಿ. ಚಪಾತಿ ಮಣೆನ ಇಟ್ಕೊಂಡು ಅದ್ರ ಮೇಲೆ ಬಟರ್ ಪೇಪರ್ನ ಫೋಲ್ಡಿಂಗ್ ಮಾಡಿಟ್ಕೊಂಡು ಎಣ್ಣೆ ಸೋರಿಕೊಂಡು ಇದನ್ನು ಹಿಟ್ಟನ್ನ ತೊಗೊತಾ ಇದ್ದೀವಿ. ಮೈದಾ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ವ, ಈ ಹಿಟ್ಟನ್ನ ಉಂಡೆ ಮಾಡಿಕೊಂಡು ನಾವು ತೊಗೊತಾ ಇದ್ದೀವಿ. ಈಗ ನೀಟಾಗಿ ಇದನ್ನು ಸ್ವಲ್ಪ ತಟ್ಕೊಂಡು ಬೆರಳುಗಳ ಸಹಾಯದಿಂದನೇ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಈ ಹೂರಣನ ಸಹ ನಾವು 2 ಮೀಡಿಯಮಾಗೆ ತೊಗೊಳ್ಳಿ ಫ್ರೆಂಡ್ಸ್. ಈಗ ಹೂರಣನ ಸಹ ಉಂಡೆ ಮಾಡಿಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಈಗ ಹಿಟ್ಟಿನ ಮಧ್ಯದಲ್ಲಿ ಇಟ್ಕೊಂಡು ನಾವು ಸುತ್ಕೋಬೇಕು ರೌಂಡಾಗಿ. ಈಗ ರೌಂಡಾಗಿ ಸುತ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡು ತಟ್ಕೊಳ್ರಿ. ಇಷ್ಟೇ ಫ್ರೆಂಡ್ಸ್, ಅತಿ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಒಬ್ಬಟ್ಟಿಗೆ ಎಣ್ಣೆ ಹಾಕೋದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡು ನಾವು ನೀಟಾಗಿ ಬೆರಳುಗಳಲ್ಲೇ ನಾವು ತಟ್ಕೊತಾ ಬರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮೆತ್ತಿಗೆ ನಿಧಾನವಾಗಿ ತಟ್ಕೊಂಡು ನೀಟಾಗಿ ಒಂದೊಂದೇ ತೆಗೆದು ಹೆಂಚಿನ ಮೇಲೆ ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬ ತೆಳುಗೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಬ್ಬಟ್ಟು. ನೋಡಿ, ಈಗ ಗ್ಯಾಸ್ ಮೇಲೆ ಹೆಂಚಿಟ್ಕೊಂಡಿದ್ದೀವಿ. ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಅಂಟಿಸ್ಕೊಂಡು
ಪ್ಯಾನ್ ಇಟ್ಕೊಂಡು ಈಗ ಎಣ್ಣೆ ಸಹ ಸವರ್ಕೊಂಡಿದ್ದೀವಿ. ಈಗ ಒಂದೊಂದೇ ಹೋಳಿಗೆ ತಗೊಂಡು ನಾವು ಬೇಯಿಸ್ಕೋಬೇಕೀಗ. ಒಂದೊಂದೇ ಸುಟ್ಕೊಂಡು ನಾವು ಒಂದೊಂದೇ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟೇ ಒಬ್ಬಟ್ಟು. ಎಣ್ಣೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಫ್ರೆಂಡ್ಸ್ ಒಬ್ಬಟ್ಟಿಗೆ. ಕಲಿಸ್ಕೊಳಕ್ಕೂ ಬೇಕು ಮತ್ತು ತಟ್ಕೊಳಕ್ಕೂ ಬೇಕು. ನೋಡಿ ಫ್ರೆಂಡ್ಸ್, ಈಗ ಒಬ್ಬಟ್ಟು ಹೋಳಿಗೆ ರೆಡಿಯಾಗಿದೆ. ಬೇಳೆ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಒಬ್ಬಟ್ಟಿಗೆ ಮತ್ತು ತುಪ್ಪದಲ್ಲಿ ಮತ್ತು ಹಾಲಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಬೇಳೆ ಹೋಳಿಗೆ ರೆಡಿ ಆಯಿತು. ಒಬ್ಬಟ್ಟು ನಂತರ ನೆಕ್ಸ್ಟ್ ಇನ್ನೊಂದು ಮಾಡ್ಕೊಳ್ಳೋಣ. ಇದೇ ಥರನೇ ಹಿಟ್ಟನ್ನು ತೊಗೊಂಡು ಮಧ್ಯದಲ್ಲಿ ಹೂರಣ ತೊಗೊಂಡು ಮತ್ತು ಬೆರಳುಗಳ ಸಹಾಯದಿಂದನೇ ಮತ್ತು ನಿಧಾನಕ್ಕೆ ತಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಹೋಗ್ತಾಯಿದೆ. ನಾವು ತಟ್ತಾಯಿದ್ರೆ ಹಾಗೇ ಪ್ರೆಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ದೊಡ್ಡದಾಗಿ ಫ್ರೆಂಡ್ಸ್. ಎಷ್ಟು ತೆಳುವಾಗಿ ಬರುತ್ತೆ. ಅದಕ್ಕೆ ನಾವು ತುಂಬ ಹೊತ್ತು ಇದನ್ನು ನಾದಿಸ್ಕೋಬೇಕು ಹಿಟ್ಟನ್ನ. ಮತ್ತು ಇದನ್ನು ಸಹ ಪ್ಯಾನ್ ಮೇಲೆ ಹಾಕ್ಕೊಂಡು ನಾವು ಎಣ್ಣೆ ಸೇರಿಸ್ಕೊಂಡು ಇದನ್ನು ಸಹ ಅದೇ ಥರನೇ ಬೇಯಿಸ್ಕೋಬೇಕು. ರೌಂಡಾಗಿ ಎಣ್ಣೆ ಸೇರಿಸ್ಕೊಂಡು ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈಗ ಬೇಳೆ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಎಣ್ಣೆ ಸಹ ಸೇರಿಸ್ಕೊಂಡು ನಾವು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬೇಳೆ ಹೋಳಿಗೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಸರ್ವ್ ಮಾಡ್ಕೊಂಡಿದ್ದೀವಿ. ತುಪ್ಪದ ಜೊತೆ ಮತ್ತು ಹಾಲಿನ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟಿ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಕಟ್ ಮಾಡು ತೋರಿಸ್ಬೇಕು.